ಶ್ರೀಮಂತ ಯುವತಿಯರನ್ನೇ ಟಾರ್ಗೆಟ್ ಮಾಡಿ ವಂಚನೆ ಮಾಡಿರುವಂತ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪರಿಚಯ ಮಾಡಿಕೊಂಡು ಬಳಿಕ ವಂಚನೆ ಮಾಡಿರುವಂತ ಘಟನೆ. ಕೇರಳ ಮೂಲದ ಟಾಮಿ ಫೆರ್ನಾಂಡಿಸ್ ಅನ್ನುವಂತ ವ್ಯಕ್ತಿ ಯುವತಿಯೊಬ್ಬಳಿಗೆ ಧೋಕಾ ಮಾಡಿದ. ಮದುವೆ ಮಾಡ್ಕೋತೀನಿ ಅಂತ ಹೇಳಿ ಆಕೆಯನ್ನು ನಂಬಿಸಿ ಆಕೆಯಿಂದ ಹಣ ಪಡೆದು ಹಣ ವಸೂಲಿ ಮಾಡಿ ಬರೋಬ್ಬರಿ 65 ಲಕ್ಷ ರೂಪಾಯಿ ಪೀಕಿದ್ದಾನೆ ಆರೋಪಿ. ಹಣ ಕೇಳಿದ್ರೆ ಖಾಸಗಿ ವಿಡಿಯೋ ವೈರಲ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾನೆ. ಬೆಳ್ಳಂದೂರು ಠಾಣೆಯಲ್ಲಿ ಸದ್ಯ ಯುವತಿ ದೂರು ದಾಖಲಿಸಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಫೋನ್ ಸಂಪರ್ಕದಲ್ಲಿ. ಚಂದ್ರಶೇಖರ್, ಹೆಚ್ಚಿನ ಡೀಟೇಲ್ ಏನು ಕೊಡ್ತೀರಿ ಇದಕ್ಕೆ ಸಂಬಂಧಿಸಿ? ಎಸ್, ಖಂಡಿತವಾಗಿಯೂ ರಕ್ಷತ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನೊಂದ ಯುವತಿ ಈಗ ಬೆಳ್ಳಂದೂರು ಠಾಣೆಗೆ ಒಂದು ದೂರನ್ನು ಕೂಡ ದಾಖಲು ಮಾಡಿರುವಂತಹದ್ದು. ಮೊದಲಿಗೆ ಅಂದ್ರೆ ಏನು ಟಾಮಿ ಫರ್ನಾಂಡಿಸ್ ಅಂತ ಇದ್ದಾನೆ. ಈತ ಸೋಷಿಯಲ್ ಮೀಡಿಯಾ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಈಕೆಯನ್ನ ಪರಿಚಯ ಮಾಡ್ಕೋತಾನೆ. ಪರಿಚಯ ಮಾಡಿಕೊಂಡ ನಂತರ ಏನು ನಿಮ್ಮನ್ನ ಮೀಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ರಿಕ್ವೆಸ್ಟ್ ಅನ್ನ ಕಳಿಸ್ತಾನೆ. ಅದಾದ ನಂತರ ಬೆಂಗಳೂರಿಗೆ ಬಂದಂತಹ ಏನು ಟಾಮಿ ಫರ್ನಾಂಡಿಸ್ ಯುವತಿಯನ್ನ ಭೇಟಿ ಮಾಡ್ತಾನೆ. ಭೇಟಿ ಮಾಡಿ ಆ ಪರಿಚಯ ಪ್ರೀತಿ ಆಗುತ್ತೆ. ಪ್ರೀತಿ ಆದ ನಂತರ ಏನು ನಾನು ನಿನ್ನ ಮದುವೆ ಆಗ್ಬೇಕು ಅಂದ್ರೆ ಲೈಫಲ್ಲಿ ಸೆಟಲ್ ಆಗ್ಬೇಕು ಅಂತಂದ್ರೆ ನಾನು ಬಿಸ್ನೆಸ್ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಕೆಗೆ ತಲೆ ಕೆಡಿಸಿ ಅದಾದ ನಂತರ ಆಕೆಯ ಬಳಿ ಸುಮಾರು 20 ಲಕ್ಷ ಹಣವನ್ನ ಪಡಿತಾನೆ. ಅದಾದ ನಂತರ ನಂದು ಕೇರಳದಲ್ಲಿ ಮನೆ ಇದೆ, ಆ ಮನೆಯನ್ನ ಮಾರಿ ನಾನು ನಿಮ್ಗೆ ದುಡ್ಡು ವಾಪಸ್ ಕೊಡ್ತೇನೆ, ಮತ್ತೆ ನಾನು ಈಗ ಬಿಸ್ನೆಸ್ ಮಾಡ್ಲಿಕ್ಕೆ ಸುಮಾರು 50 ಲಕ್ಷ ಬೇಕಾಗತ್ತೆ ಅಂತ ಹೇಳಿ ಮತ್ತೆ 50 ಲಕ್ಷ ಹಣವನ್ನ ಪಡಿತಾನೆ. ಜೊತೆಗೆ ಆಕೆಯ ಬಳಿ ಇದ್ದಂತಹ ಕೆಲವೊಂದು ಚಿನ್ನಾಭರಣವನ್ನು ಕೂಡ ಪಡ್ಕೊಂಡು ಅದಾದ ನಂತರ ಕೇರಳಗೆ ಎಸ್ಕೇಪ್ ಆಗ್ತಾನೆ. ಅದಾದ ನಂತರ ಅಂದ್ರೆ ಟಾಮಿ ಫರ್ನಾಂಡಿಸ್ ನ ಜಾಡು ಹಿಡಿದಂತಹ ಯುವತಿ ಕೇರಳಕ್ಕೂ ಕೂಡ ಹೋಗಿ ಅಲ್ಲಿ ಈತನನ್ನ ಅಪ್ರೋಚ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾಳೆ. ಹಾಗೆ ಈತನ ಬಳಿ ಏನು ಯುವತಿಯ ಖಾಸಗಿ ಫೋಟೋಗಳನ್ನ ಇಟ್ಟು ಧಮಕಿ ಹಾಕಿ ಯಾವುದೇ ರೀತಿಯ ಹಣ ಕೊಡಲ್ಲ ಅನ್ನುವಂತಹ ಧಮಕಿ ಹಾಕ್ತಾನೆ. ಇದಾದ ನಂತರ ಈಗ ಸದ್ಯಕ್ಕೆ ಬೆಳ್ಳಂದೂರು ಠಾಣೆಯಲ್ಲಿ ಯುವತಿ ಪ್ರಕರಣವನ್ನ ದಾಖಲು ಮಾಡಿರುವಂತಹದ್ದು. ರಕ್ಷತ್, ಥ್ಯಾಂಕ್ ಯು ಚಂದ್ರಶೇಖರ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.